ಹಾಸನ ಜಿಲ್ಲೆ ಬೇಲೂರು ಲೇಡಿ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಂಟಿ ಲವರ್ ಸ್ಟೋರಿಯಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಗ್ರಾಮಸ್ಥರಿಗೆ ಹೆದರಿ ಲವರ್ ಡೇವಿಡ್ ಊರು ಬಿಟ್ಟಿದ್ದಂತೆ. ಗುಟ್ಟಿಗೆರೆ ತೋರ್ದಿದ್ದ ಡೇವಿಡ್ ಅಲಿಯಾಸ್ ತಿಮರಸನ್. ಹಾಸನ ಜಿಲ್ಲೆ ಬೇಲೂರು ಲೇಡಿ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ. ಗ್ರಾಮಸ್ಥರಿಗೆ ಹೆದರಿ ಲವರ್ ಡೇವಿಡ್ ಊರು ಬಿಟ್ಟಿದ್ದಂತೆ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಗೊಟ್ಟಿಗೆರೆಯಲ್ಲಿ ಈ ಲವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನೆಯನ್ನ ಖಾಲಿ ಮಾಡಿರುವಂಥದ್ದು. ಯಾವಾಗ ಈ ಪ್ರಕರಣ ಬೆಳಕಿಗೆ ಬಂತೋ ಆಗಲೇ ಮನೆಯನ್ನ ಖಾಲಿ ಮಾಡಲಾಗಿದೆ. ಡೇವಿಡ್ನನ್ನ ಮನೆಯಿಂದ ಖಾಲಿ ಮಾಡಿಸಲಾಗಿದೆ. ಮಾಲೀಕ ಕೆಲಸದಿಂದಲೂ ಕೂಡ ಕಿಕ್ಔಟ್ ಮಾಡಲಾಗಿದೆ. ಪ್ರಿಯಾಂಕಾ ಸಹವಾಸ ಮಾಡಿ ಈಗ ಊರು ಬಿಟ್ಟಿರುವಂಥದ್ದು ಡೇವಿಡ್. ಒಂದು ಕಡೆ ಪ್ರಿಯಾಂಕಾ ಆಡಿದಂತಹ ನಾಟಕ ಎಷ್ಟು ಮಟ್ಟಿಗಿತ್ತು ಅಂತಂದ್ರೆ ಆಕೆ ಬದುಕಿದ್ದಾಳೋ ಸತ್ತಿದ್ದಾಳೋ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ಯೂರಿಯಾಸಿಟಿ ಕೂಡ ಜಾಸ್ತಿ ಆಗ್ತಾ ಇತ್ತು. ತದನಂತರವಾಗಿ ಆಕೆ ತನ್ನ ಪ್ರಿಯಕರನ ಜೊತೆ ಓಡಿ ಹೋಗಿದ್ಲು ಅನ್ನುವ ವಿಚಾರ ತಿಳಿದ ತಕ್ಷಣ ಒಂದು ಕಡೆ ಡೇವಿಡ್ನನ್ನ ಮನೆಯ ಮಾಲೀಕ ಮನೆಯನ್ನ ಖಾಲಿ ಮಾಡಿಸಿ ಊರನ್ನ ಬಿಟ್ಟಿಸಿರುವಂಥದ್ದು. ಅದ್ರ ಜೊತೆಗೆ ಗ್ರಾಮಸ್ಥರು ಕೂಡ ಎದುರಿರುವಂಥದ್ದು. ತುಮಕೂರಿನಲ್ಲಿದ್ದಂತಹ ಡೇವಿಡ್ ಖಾಸಗಿ ಕಂಪನಿಯಲ್ಲಿ ಕೂಡ ಕೆಲಸವನ್ನ ಮಾಡಿಕೊಂಡಿದ್ದ. ಅದಾದ ನಂತರವಾಗಿ ವಿಚಾರ ಯಾವಾಗ ಹೊರಗೆ ತಿಳಿತೋ ಮನೆಯನ್ನ ಖಾಲಿ ಮಾಡಿದ್ದಾನೆ. ಪ್ರಿಯಾಂಕಳನ ಸವಾಸವನ್ನ ಮಾಡಿ ಈಗ ಊರನ್ನ ಬಿಟ್ಟಿರುವಂಥದ್ದು. ಆಂಟಿ ಲವರ್ ಸ್ಟೋರಿಯಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಸದ್ಯದ ಮಟ್ಟಿಗೆ ಕುಣಿಗಲ್ ತಾಲೂಕಿನ ಗೊಟ್ಟಿಗೆರೆಯಲ್ಲಿ ವಾಸವಿದ್ದ ಈತ ಅದಾದ ನಂತರವಾಗಿ ಖಾಸಗಿ ಕಂಪನಿಗೆ ಕೆಲಸಕ್ಕೆ ಹೋಗ್ತಾ ಇದ್ದ. ಆಂಟಿ ಸಹವಾಸವನ್ನ ಮಾಡಿ ಈಗ ಊರು ಬಿಟ್ಟಿರುವಂಥದ್ದು. ಹಾಸನ ಜಿಲ್ಲೆ ಬೇಲೂರು ಲೇಡಿ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಂಟಿ ಲವರ್ ಸ್ಟೋರಿಯಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಗ್ರಾಮಸ್ಥರಿಗೆ ಹೆದರಿ ಲವರ್ ಡೇವಿಡ್ ಊರು ಬಿಟ್ಟಿದ್ದಂತೆ. ಗುಟ್ಟಿಗೆರೆ ತೋರ್ದಿದ್ದ ಡೇವಿಡ್ ಅಲಿಯಾಸ್ ತಿಮರಸನ್. ಹಾಸನ ಜಿಲ್ಲೆ ಬೇಲೂರು ಲೇಡಿ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ. ಗ್ರಾಮಸ್ಥರಿಗೆ ಹೆದರಿ ಲವರ್ ಡೇವಿಡ್ ಊರು ಬಿಟ್ಟಿದ್ದಂತೆ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಗೊಟ್ಟಿಗೆರೆಯಲ್ಲಿ ಈ ಲವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನೆಯನ್ನ ಖಾಲಿ ಮಾಡಿರುವಂಥದ್ದು. ಯಾವಾಗ ಈ ಪ್ರಕರಣ ಬೆಳಕಿಗೆ ಬಂತೋ ಆಗಲೇ ಮನೆಯನ್ನ ಖಾಲಿ ಮಾಡಲಾಗಿದೆ. ಡೇವಿಡ್ನನ್ನ ಮನೆಯಿಂದ ಖಾಲಿ ಮಾಡಿಸಲಾಗಿದೆ. ಮಾಲೀಕ ಕೆಲಸದಿಂದಲೂ ಕೂಡ ಕಿಕ್ಔಟ್ ಮಾಡಲಾಗಿದೆ. ಪ್ರಿಯಾಂಕಾ ಸಹವಾಸ ಮಾಡಿ ಈಗ ಊರು ಬಿಟ್ಟಿರುವಂಥದ್ದು ಡೇವಿಡ್. ಒಂದು ಕಡೆ ಪ್ರಿಯಾಂಕಾ ಆಡಿದಂತಹ ನಾಟಕ ಎಷ್ಟು ಮಟ್ಟಿಗಿತ್ತು ಅಂತಂದ್ರೆ ಆಕೆ ಬದುಕಿದ್ದಾಳೋ ಸತ್ತಿದ್ದಾಳೋ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ಯೂರಿಯಾಸಿಟಿ ಕೂಡ ಜಾಸ್ತಿ ಆಗ್ತಾ ಇತ್ತು. ತದನಂತರವಾಗಿ ಆಕೆ ತನ್ನ ಪ್ರಿಯಕರನ ಜೊತೆ ಓಡಿ ಹೋಗಿದ್ಲು ಅನ್ನುವ ವಿಚಾರ ತಿಳಿದ ತಕ್ಷಣ ಒಂದು ಕಡೆ ಡೇವಿಡ್ನನ್ನ ಮನೆಯ ಮಾಲೀಕ ಮನೆಯನ್ನ ಖಾಲಿ ಮಾಡಿಸಿ ಊರನ್ನ ಬಿಟ್ಟಿಸಿರುವಂಥದ್ದು. ಅದ್ರ ಜೊತೆಗೆ ಗ್ರಾಮಸ್ಥರು ಕೂಡ ಎದುರಿರುವಂಥದ್ದು. ತುಮಕೂರಿನಲ್ಲಿದ್ದಂತಹ ಡೇವಿಡ್ ಖಾಸಗಿ ಕಂಪನಿಯಲ್ಲಿ ಕೂಡ ಕೆಲಸವನ್ನ ಮಾಡಿಕೊಂಡಿದ್ದ. ಅದಾದ ನಂತರವಾಗಿ ವಿಚಾರ ಯಾವಾಗ ಹೊರಗೆ ತಿಳಿತೋ ಮನೆಯನ್ನ ಖಾಲಿ ಮಾಡಿದ್ದಾನೆ. ಪ್ರಿಯಾಂಕಳನ ಸವಾಸವನ್ನ ಮಾಡಿ ಈಗ ಊರನ್ನ ಬಿಟ್ಟಿರುವಂಥದ್ದು. ಆಂಟಿ ಲವರ್ ಸ್ಟೋರಿಯಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಸದ್ಯದ ಮಟ್ಟಿಗೆ ಕುಣಿಗಲ್ ತಾಲೂಕಿನ ಗೊಟ್ಟಿಗೆರೆಯಲ್ಲಿ ವಾಸವಿದ್ದ ಈತ ಅದಾದ ನಂತರವಾಗಿ ಖಾಸಗಿ ಕಂಪನಿಗೆ ಕೆಲಸಕ್ಕೆ ಹೋಗ್ತಾ ಇದ್ದ. ಆಂಟಿ ಸಹವಾಸವನ್ನ ಮಾಡಿ ಈಗ ಊರು ಬಿಟ್ಟಿರುವಂಥದ್ದು. ಹಾಸನ ಜಿಲ್ಲೆ ಬೇಲೂರು ಲೇಡಿ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಂಟಿ ಲವರ್ ಸ್ಟೋರಿಯಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಗ್ರಾಮಸ್ಥರಿಗೆ ಹೆದರಿ ಲವರ್ ಡೇವಿಡ್ ಊರು ಬಿಟ್ಟಿದ್ದಂತೆ. ಗುಟ್ಟಿಗೆರೆ ತೋರ್ದಿದ್ದ ಡೇವಿಡ್ ಅಲಿಯಾಸ್ ತಿಮರಸನ್. ಹಾಸನ ಜಿಲ್ಲೆ ಬೇಲೂರು ಲೇಡಿ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ. ಗ್ರಾಮಸ್ಥರಿಗೆ ಹೆದರಿ ಲವರ್ ಡೇವಿಡ್ ಊರು ಬಿಟ್ಟಿದ್ದಂತೆ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಗೊಟ್ಟಿಗೆರೆಯಲ್ಲಿ ಈ ಲವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನೆಯನ್ನ ಖಾಲಿ ಮಾಡಿರುವಂಥದ್ದು. ಯಾವಾಗ ಈ ಪ್ರಕರಣ ಬೆಳಕಿಗೆ ಬಂತೋ ಆಗಲೇ ಮನೆಯನ್ನ ಖಾಲಿ ಮಾಡಲಾಗಿದೆ. ಡೇವಿಡ್ನನ್ನ ಮನೆಯಿಂದ ಖಾಲಿ ಮಾಡಿಸಲಾಗಿದೆ. ಮಾಲೀಕ ಕೆಲಸದಿಂದಲೂ ಕೂಡ ಕಿಕ್ಔಟ್ ಮಾಡಲಾಗಿದೆ. ಪ್ರಿಯಾಂಕಾ ಸಹವಾಸ ಮಾಡಿ ಈಗ ಊರು ಬಿಟ್ಟಿರುವಂಥದ್ದು ಡೇವಿಡ್. ಒಂದು ಕಡೆ ಪ್ರಿಯಾಂಕಾ ಆಡಿದಂತಹ ನಾಟಕ ಎಷ್ಟು ಮಟ್ಟಿಗಿತ್ತು ಅಂತಂದ್ರೆ ಆಕೆ ಬದುಕಿದ್ದಾಳೋ ಸತ್ತಿದ್ದಾಳೋ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ಯೂರಿಯಾಸಿಟಿ ಕೂಡ ಜಾಸ್ತಿ ಆಗ್ತಾ ಇತ್ತು. ತದನಂತರವಾಗಿ ಆಕೆ ತನ್ನ ಪ್ರಿಯಕರನ ಜೊತೆ ಓಡಿ ಹೋಗಿದ್ಲು ಅನ್ನುವ ವಿಚಾರ ತಿಳಿದ ತಕ್ಷಣ ಒಂದು ಕಡೆ ಡೇವಿಡ್ನನ್ನ ಮನೆಯ ಮಾಲೀಕ ಮನೆಯನ್ನ ಖಾಲಿ ಮಾಡಿಸಿ ಊರನ್ನ ಬಿಟ್ಟಿಸಿರುವಂಥದ್ದು. ಅದ್ರ ಜೊತೆಗೆ ಗ್ರಾಮಸ್ಥರು ಕೂಡ ಎದುರಿರುವಂಥದ್ದು. ತುಮಕೂರಿನಲ್ಲಿದ್ದಂತಹ ಡೇವಿಡ್ ಖಾಸಗಿ ಕಂಪನಿಯಲ್ಲಿ ಕೂಡ ಕೆಲಸವನ್ನ ಮಾಡಿಕೊಂಡಿದ್ದ. ಅದಾದ ನಂತರವಾಗಿ ವಿಚಾರ ಯಾವಾಗ
ಹೊರಗೆ ತಿಳಿತು ಮನೆಯನ್ನ ಖಾಲಿ ಮಾಡಿದ್ದಾನೆ. ಪ್ರಿಯಾಂಕಳನ ಸವಾಸವನ್ನ ಮಾಡಿ ಈಗ ಊರನ್ನ ಬಿಟ್ಟಿರುವಂಥದ್ದು. ಆಂಟಿ ಲವರ್ ಸ್ಟೋರಿಯಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಸದ್ಯದ ಮಟ್ಟಿಗೆ ಕುಣಿಗಲ್ ತಾಲೂಕಿನ ಗೊಟ್ಟಿಗೆರೆಯಲ್ಲಿ ವಾಸವಿದ್ದ ಈತ ಅದಾದ ನಂತರವಾಗಿ ಖಾಸಗಿ ಕಂಪನಿಗೆ ಕೆಲಸಕ್ಕೆ ಹೋಗ್ತಾ ಇದ್ದ. ಆಂಟಿ ಸಹವಾಸವನ್ನ ಮಾಡಿ ಈಗ ಊರು ಬಿಟ್ಟಿರುವಂಥದ್ದು. ಹಾಸನ ಜಿಲ್ಲೆ ಬೇಲೂರು ಲೇಡಿ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಂಟಿ ಲವರ್ ಸ್ಟೋರಿಯಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಗ್ರಾಮಸ್ಥರಿಗೆ ಹೆದರಿ ಲವರ್ ಡೇವಿಡ್ ಊರು ಬಿಟ್ಟಿದ್ದಂತೆ. ಗೊಟ್ಟಿಗೆರೆ ತೊರೆದಿದ್ದ ಡೇವಿಡ್ ಅಲಿಯಾಸ್ ತಿಮರಸನ್. ಹಾಸನ ಜಿಲ್ಲೆ ಬೇಲೂರು ಲೇಡಿ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ. ಗ್ರಾಮಸ್ಥರಿಗೆ ಹೆದರಿ ಲವರ್ ಡೇವಿಡ್ ಊರು ಬಿಟ್ಟಿದ್ದಂತೆ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಗೊಟ್ಟಿಗೆರೆಯಲ್ಲಿ ಈ ಲವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನೆಯನ್ನ ಖಾಲಿ ಮಾಡಿರುವಂಥದ್ದು. ಯಾವಾಗ ಈ ಪ್ರಕರಣ ಬೆಳಕಿಗೆ ಬಂತೋ ಆಗಲೇ ಮನೆಯನ್ನ ಖಾಲಿ ಮಾಡಲಾಗಿದೆ. ಡೇವಿಡ್ನನ್ನ ಮನೆಯಿಂದ ಖಾಲಿ ಮಾಡಿಸಲಾಗಿದೆ. ಮಾಲೀಕ ಕೆಲಸದಿಂದಲೂ ಕೂಡ ಕಿಕ್ಔಟ್ ಮಾಡಲಾಗಿದೆ. ಪ್ರಿಯಾಂಕಾ ಸಹವಾಸ ಮಾಡಿ ಈಗ ಊರು ಬಿಟ್ಟಿರುವಂಥದ್ದು ಡೇವಿಡ್. ಒಂದು ಕಡೆ ಪ್ರಿಯಾಂಕಾ ಆಡಿದಂತಹ ನಾಟಕ ಎಷ್ಟು ಮಟ್ಟಿಗಿತ್ತು ಅಂತಂದ್ರೆ ಆಕೆ ಬದುಕಿದ್ದಾಳೋ ಸತ್ತಿದ್ದಾಳೋ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ಯೂರಿಯಾಸಿಟಿ ಕೂಡ ಜಾಸ್ತಿ ಆಗ್ತಾ ಇತ್ತು. ತದನಂತರವಾಗಿ ಆಕೆ ತನ್ನ ಪ್ರಿಯಕರನ ಜೊತೆ ಓಡಿ ಹೋಗಿದ್ಲು ಅನ್ನುವ ವಿಚಾರ ತಿಳಿದ ತಕ್ಷಣ ಒಂದು ಕಡೆ ಡೇವಿಡ್ನನ್ನ ಮನೆಯ ಮಾಲೀಕ ಮನೆಯನ್ನ ಖಾಲಿ ಮಾಡಿಸಿ ಊರನ್ನ ಬಿಟ್ಟಿಸಿರುವಂಥದ್ದು. ಅದ್ರ ಜೊತೆಗೆ ಗ್ರಾಮಸ್ಥರು ಕೂಡ ಎದುರಿರುವಂಥದ್ದು. ತುಮಕೂರಿನಲ್ಲಿದ್ದಂತಹ ಡೇವಿಡ್ ಖಾಸಗಿ ಕಂಪನಿಯಲ್ಲಿ ಕೂಡ ಕೆಲಸವನ್ನ ಮಾಡಿಕೊಂಡಿದ್ದ. ಅದಾದ ನಂತರವಾಗಿ ವಿಚಾರ ಯಾವಾಗ ಹೊರಗೆ ತಿಳಿತು ಮನೆಯನ್ನ ಖಾಲಿ ಮಾಡಿದ್ದಾನೆ. ಪ್ರಿಯಾಂಕಳನ ಸವಾಸವನ್ನ ಮಾಡಿ ಈಗ ಊರನ್ನ ಬಿಟ್ಟಿರುವಂಥದ್ದು. ಆಂಟಿ ಲವರ್ ಸ್ಟೋರಿಯಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಸದ್ಯದ ಮಟ್ಟಿಗೆ ಕುಣಿಗಲ್ ತಾಲೂಕಿನ ಗೊಟ್ಟಿಗೆರೆಯಲ್ಲಿ ವಾಸವಿದ್ದ ಈತ ಅದಾದ ನಂತರವಾಗಿ ಖಾಸಗಿ ಕಂಪನಿಗೆ ಕೆಲಸಕ್ಕೆ ಹೋಗ್ತಾ ಇದ್ದ. ಆಂಟಿ ಸಹವಾಸವನ್ನ ಮಾಡಿ ಈಗ ಊರು ಬಿಟ್ಟಿರುವಂಥದ್ದು. ಹಾಸನ ಜಿಲ್ಲೆ ಬೇಲೂರು ಲೇಡಿ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಂಟಿ ಲವರ್ ಸ್ಟೋರಿಯಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಗ್ರಾಮಸ್ಥರಿಗೆ ಹೆದರಿ ಲವರ್ ಡೇವಿಡ್ ಊರು ಬಿಟ್ಟಿದ್ದಂತೆ. ಗೊಟ್ಟಿಗೆರೆ ತೊರೆದಿದ್ದ ಡೇವಿಡ್ ಅಲಿಯಾಸ್ ತಿಮರಸನ್. ಹಾಸನ ಜಿಲ್ಲೆ ಬೇಲೂರು ಲೇಡಿ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ. ಗ್ರಾಮಸ್ಥರಿಗೆ ಹೆದರಿ ಲವರ್ ಡೇವಿಡ್ ಊರು ಬಿಟ್ಟಿದ್ದಂತೆ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಗೊಟ್ಟಿಗೆರೆಯಲ್ಲಿ ಈ ಲವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನೆಯನ್ನ ಖಾಲಿ ಮಾಡಿರುವಂಥದ್ದು. ಯಾವಾಗ ಈ ಪ್ರಕರಣ ಬೆಳಕಿಗೆ ಬಂತೋ ಆಗಲೇ ಮನೆಯನ್ನ ಖಾಲಿ ಮಾಡಲಾಗಿದೆ. ಡೇವಿಡ್ನನ್ನ ಮನೆಯಿಂದ ಖಾಲಿ ಮಾಡಿಸಲಾಗಿದೆ. ಮಾಲೀಕ ಕೆಲಸದಿಂದಲೂ ಕೂಡ ಕಿಕ್ಔಟ್ ಮಾಡಲಾಗಿದೆ. ಪ್ರಿಯಾಂಕಾ ಸಹವಾಸ ಮಾಡಿ ಈಗ ಊರು ಬಿಟ್ಟಿರುವಂಥದ್ದು ಡೇವಿಡ್. ಒಂದು ಕಡೆ ಪ್ರಿಯಾಂಕಾ ಆಡಿದಂತಹ ನಾಟಕ ಎಷ್ಟು ಮಟ್ಟಿಗಿತ್ತು ಅಂತಂದ್ರೆ ಆಕೆ ಬದುಕಿದ್ದಾಳೋ ಸತ್ತಿದ್ದಾಳೋ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ಯೂರಿಯಾಸಿಟಿ ಕೂಡ ಜಾಸ್ತಿ ಆಗ್ತಾ ಇತ್ತು. ತದನಂತರವಾಗಿ ಆಕೆ ತನ್ನ ಪ್ರಿಯಕರನ ಜೊತೆ ಓಡಿ ಹೋಗಿದ್ಲು ಅನ್ನುವ ವಿಚಾರ ತಿಳಿದ ತಕ್ಷಣ ಒಂದು ಕಡೆ ಡೇವಿಡ್ನನ್ನ ಮನೆಯ ಮಾಲೀಕ ಮನೆಯನ್ನ ಖಾಲಿ ಮಾಡಿಸಿ ಊರನ್ನ ಬಿಟ್ಟಿಸಿರುವಂಥದ್ದು. ಅದ್ರ ಜೊತೆಗೆ ಗ್ರಾಮಸ್ಥರು ಕೂಡ ಎದುರಿರುವಂಥದ್ದು. ತುಮಕೂರಿನಲ್ಲಿದ್ದಂತಹ ಡೇವಿಡ್ ಖಾಸಗಿ ಕಂಪನಿಯಲ್ಲಿ ಕೂಡ ಕೆಲಸವನ್ನ ಮಾಡಿಕೊಂಡಿದ್ದ. ಅದಾದ ನಂತರವಾಗಿ ವಿಚಾರ ಯಾವಾಗ ಹೊರಗೆ ತಿಳಿತು ಮನೆಯನ್ನ ಖಾಲಿ ಮಾಡಿದ್ದಾನೆ. ಪ್ರಿಯಾಂಕಳನ ಸವಾಸವನ್ನ ಮಾಡಿ ಈಗ ಊರನ್ನ ಬಿಟ್ಟಿರುವಂಥದ್ದು. ಆಂಟಿ ಲವರ್ ಸ್ಟೋರಿಯಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಸದ್ಯದ ಮಟ್ಟಿಗೆ ಕುಣಿಗಲ್ ತಾಲೂಕಿನ ಗೊಟ್ಟಿಗೆರೆಯಲ್ಲಿ ವಾಸವಿದ್ದ ಈತ ಅದಾದ ನಂತರವಾಗಿ ಖಾಸಗಿ ಕಂಪನಿಗೆ ಕೆಲಸಕ್ಕೆ ಹೋಗ್ತಾ ಇದ್ದ. ಆಂಟಿ ಸಹವಾಸವನ್ನ ಮಾಡಿ ಈಗ ಊರು ಬಿಟ್ಟಿರುವಂಥದ್ದು. ಹಾಸನ ಜಿಲ್ಲೆ ಬೇಲೂರು ಲೇಡಿ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಂಟಿ ಲವರ್ ಸ್ಟೋರಿಯಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಗ್ರಾಮಸ್ಥರಿಗೆ ಹೆದರಿ ಲವರ್ ಡೇವಿಡ್ ಊರು ಬಿಟ್ಟಿದ್ದಂತೆ. ಗೊಟ್ಟಿಗೆರೆ ತೊರೆದಿದ್ದ ಡೇವಿಡ್ ಅಲಿಯಾಸ್ ತಿಮರಸನ್. ಹಾಸನ ಜಿಲ್ಲೆ ಬೇಲೂರು ಲೇಡಿ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ. ಗ್ರಾಮಸ್ಥರಿಗೆ ಹೆದರಿ ಲವರ್ ಡೇವಿಡ್ ಊರು ಬಿಟ್ಟಿದ್ದಂತೆ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಗೊಟ್ಟಿಗೆರೆಯಲ್ಲಿ ಈ ಲವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನೆಯನ್ನ ಖಾಲಿ ಮಾಡಿರುವಂಥದ್ದು. ಯಾವಾಗ ಈ ಪ್ರಕರಣ ಬೆಳಕಿಗೆ ಬಂತೋ ಆಗಲೇ ಮನೆಯನ್ನ ಖಾಲಿ ಮಾಡಲಾಗಿದೆ. ಡೇವಿಡ್ನನ್ನ ಮನೆಯಿಂದ ಖಾಲಿ ಮಾಡಿಸಲಾಗಿದೆ. ಮಾಲೀಕ ಕೆಲಸದಿಂದಲೂ ಕೂಡ ಕಿಕ್ಔಟ್ ಮಾಡಲಾಗಿದೆ. ಪ್ರಿಯಾಂಕಾ ಸಹವಾಸ ಮಾಡಿ ಈಗ ಊರು ಬಿಟ್ಟಿರುವಂಥದ್ದು ಡೇವಿಡ್. ಒಂದು ಕಡೆ
ಪ್ರಿಯಾಂಕಾ ಆಡಿದಂತಹ ನಾಟಕ ಎಷ್ಟು ಮಟ್ಟಿಗಿತ್ತು ಅಂತಂದ್ರೆ ಆಕೆ ಬದುಕಿದ್ದಾಳೋ ಸತ್ತಿದ್ದಾಳೋ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ಯೂರಿಯಾಸಿಟಿ ಕೂಡ ಜಾಸ್ತಿ ಆಗ್ತಾ ಇತ್ತು. ತದನಂತರವಾಗಿ ಆಕೆ ತನ್ನ ಪ್ರಿಯಕರನ ಜೊತೆ ಓಡಿ ಹೋಗಿದ್ಲು ಅನ್ನುವ ವಿಚಾರ ತಿಳಿದ ತಕ್ಷಣ ಒಂದು ಕಡೆ ಡೇವಿಡ್ನನ್ನ ಮನೆಯ ಮಾಲೀಕ ಮನೆಯನ್ನ ಖಾಲಿ ಮಾಡಿಸಿ ಊರನ್ನ ಬಿಟ್ಟಿಸಿರುವಂಥದ್ದು, ಅದ್ರ ಜೊತೆಗೆ ಗ್ರಾಮಸ್ಥರು ಕೂಡ ಎದುರಿರುವಂಥದ್ದು. ತುಮಕೂರಿನಲ್ಲಿದ್ದಂತಹ ಡೇವಿಡ್ ಖಾಸಗಿ ಕಂಪನಿಯಲ್ಲಿ ಕೂಡ ಕೆಲಸವನ್ನ ಮಾಡಿಕೊಂಡಿದ್ದ. ಅದಾದ ನಂತರವಾಗಿ ವಿಚಾರ ಯಾವಾಗ ಹೊರಗೆ ತಿಳಿತೋ ಮನೆಯನ್ನ ಖಾಲಿ ಮಾಡಿದ್ದಾನೆ. ಪ್ರಿಯಾಂಕಳನ ಸವಾಸವನ್ನ ಮಾಡಿ ಈಗ ಊರನ್ನ ಬಿಟ್ಟಿರುವಂಥದ್ದು. ಆಂಟಿ ಲವರ್ ಸ್ಟೋರಿಯಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಸದ್ಯದ ಮಟ್ಟಿಗೆ ಕುಣಿಗಲ್ ತಾಲೂಕಿನ ಗೊಟ್ಟಿಗೆರೆಯಲ್ಲಿ ವಾಸವಿದ್ದ ಈತ ಅದಾದ ನಂತರವಾಗಿ ಖಾಸಗಿ ಕಂಪನಿಗೆ ಕೆಲಸಕ್ಕೆ ಹೋಗ್ತಾ ಇದ್ದ. ಆಂಟಿ ಸಹವಾಸವನ್ನ ಮಾಡಿ ಈಗ ಊರು ಬಿಟ್ಟಿರುವಂಥದ್ದು.